ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು? ಬಸಲಿಂಗ ತನ್ನ ಎಡಗಣ್ಣು ನೋವು ಮತ್ತು ಮಂದಸ್ಥಿತಿ ಕಡಿಮೆ ಆಗದ ಸಂದರ್ಭದಲ್ಲಿ ಸರಕಾರಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಬಂದು ಆತನ ಸಮಸ್ಯೆಗಳನ್ನು ಅವರ ಬಳಿ ಹೇಳಿಕೊಂಡ. ಡಾಕ್ಟರ್ ತಿಮ್ಮಪ್ಪನವರು ಆತನ ಸಮಸ್ಯೆಗಳನ್ನು ಕೇಳಿ ಅವನಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿ, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರು ಸೋಕಿಸಬಾರದು. ನೀರು ಬಿದ್ದರೆ ಕಣ್ಣು ಹಾಳಾಗುವ ಸಂಭವವಿದೆ. ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂದು ಎಚ್ಚರಿಸಿ ಕಳುಹಿಸಿದ್ದರೂ ಮನೆಗೆ ಬಂದ ಮೇಲೆ ಹೆಂಡತಿ ಸಿದ್ಲಿಂಗಿ ಅವನಿಗೆ ನೀರು ಹಾಕಿ ಸ್ನಾನ ಮಾಡಿಸಿಯೇ ಬಿಟ್ಟಳು. ಬಸಲಿಂಗ ಹೇಳದಿದ್ದರೂ ಸಿದ್ಲಿಂಗಿಗೆ ಅದು ಹೇಗೋ ಡಾಕ್ಟರ್ ತಿಮ್ಮಪ್ಪನವರು ಕೀಳು ಜಾತಿಯವರು ಎಂದು ಗೊತ್ತಾಗಿ ದೊಡ್ಡ ರಾದ್ಧಾಂತವನ್ನೇ ಮಾಡಿದಳು. ಬಸಲಿಂಗನಿಗೂ ತಿಮ್ಮಪ್ಪ ನನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಅನಿಸಿತು. ಈ ಕಾರಣದಿಂದಾಗಿ ಅವನು ಕಣ್ಣಿಗೆ ನೀರು ಸೋಕಿಸುವ ಸಂಭವ ಎದುರಾಗಿತು. ಈ ವಿಷಯವನ್ನು ಯಾರಿಗೂ ಹೇಳಬಾರದೆಂದು ಗಂಡ ಹೆಂಡತಿಯರು ತೀರ್ಮಾನಿಸಿ ಮೈಲಿಗೆ ಪರಿಹರಿಸಿಕೊಳ್ಳಲು ನಿರ್ಧರಿಸಿ ಕಣ್ಣು ನೆನೆಯುವಂತೆ ಬಿಸಿ ನೀರಿನ ಸ್ನಾನ ಮಾಡಿದಾಗ ಮುಂದಿನ ಸಮಸ್ಯೆಗಳಿಗೆ ಬಸಲಿಂಗ ಬಲಿಯಾದ. ಈ ಎಲ್ಲವೂ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣಗಳು.